ಬರ್ಲಿ 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 ಬರ್ಲಿ. ನಮ್ಮ ಅಜ್ಜಿ ಏನೋ ಮಾಡ್ತಾವ್ರೆ, ಮತ್ತ ಅವಾಗ ಹಾಲು ಕುಸ್ಬೇಕು. ಸಲ್ಮಾನ್ ಖಾನ್ ತರ ರೆಡಿ ಆಯ್ತವ್ರ ಇನ್ನ. ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ, ಇಲ್ಲಿ ನಾನ್ ಪ್ಲೇಟ್ ಪಾನಿಪುರಿ ಹೇಳಿದೀನಿ. ಸೀರೆ ಗೀರೆ ಎಲ್ಲ ಉಟ್ಕೊಂಡು yeah, we click for the win. Hit that bell, let the magic begin. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ನೆನೆ ನಾನು ಮನೇನ ಎಲ್ಲ ಫುಲ್ ಪ್ಯಾಕಿಂಗ್ ಮಾಡೋದೆಲ್ಲ ತೋರಿಸ್ದೆ. ಆಮೇಲೆ ಹೊಸ ಮನೆ ಹೋಗ್ಬಿಟ್ಟು ಕ್ಲೀನಿಂಗ್ ಮಾಡ್ತಾರದೆಲ್ಲ ತೋರಿಸ್ದೆ. ಇವತ್ತು ಅಲ್ಲಿಗೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದಿದೀವಿ. ಇವತ್ತು ಅವಾಗ ಹಾಲು ಕುಸ್ಬೇಕು. 10 ವರ್ಷದ ಪೂಜೆಗೆ ನಮ್ಮ ಕರೀತಾವ್ರಿ. ಹೇಳೇಮಾ, ಹಾ ಕುಡಿ. ಬಾ ಬೇಗ ಗ್ಯಾಸ್ ಬಿಚ್ಚ ಬಾ. ಹಾ ಬಿಚ್ತೀನಿ ನೋಡಿ, ಆಗ್ಲೇ ಬಾ ಗ್ಯಾಸ್ ತೆಗಿ ಬಾ ಅಂತ ಕರೀತಾವ್ರೆ. ಏನ್ ಹೇಳಕ್ ಬಂದೆ ನಾನು, ಮರ್ತೇ ಹೋಯ್ತಲ್ಲ. ಹಾ, ಇವತ್ತು ಹಾಲು ಕುಸ್ಬೇಕಾಗಿತ್ತು ನಾವ್ ಹೊಸ ಮನೆಗೆ. ಅದಕ್ಕೋಸ್ಕರ ಎಲ್ಲ ಹೋಯ್ತಾ ಇದೀವಿ. 10 ವರ್ಷ ಪೂಜೆ ಆಗ್ಬೇಕಂತೆ ಅಂತ ನಮ್ಮ ಅಜ್ಜಿ ಹೇಳಿದಾರೆ. ಅದಕ್ಕೋಸ್ಕರ ಎಲ್ಲ ಆತದಲ್ಲಿ ಹೋಯ್ತಾ ಇದೀವಿ. ಆಮೇಲೆ ಇನ್ನೊಂದೇನು ಅಂದ್ರೆ, ನಾನು ಅಲ್ಲೇ ಸ್ಟೇ ಆಗ್ಬೇಕು. ಎಂತಕ್ಕೆ ಅಂದ್ರೆ ಹಾಲು ಕುಸೋ ದಿನ ಮನೆ ಖಾಲಿ ಬಿಡ್ಬಾರ್ದು ಅಂತ. ಅದಕ್ಕೋಸ್ಕರ ನಾನೀಗ ಅಲ್ಲೇ ಉಳ್ಕೊಂಡು, ನಮ್ಮ ಅಮ್ಮ ನಮ್ಮ ತಮ್ಮ ಎಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ. ಇವ್ರು ಇಲ್ಲಿಗೆ ಬಂದು ಎಲ್ಲ ಬಟ್ಟೆ ಗಿಟ್ಟೆ ಅದು ಇದು ಎಲ್ಲ ಪ್ಯಾಕ್ ಮಾಡ್ಕೊಳಕ್ ಬರ್ತಾರೆ. ನಾನು ಅಲ್ಲಿ ಶಿಫ್ಟ್ ಮಾಡ್ಕೊತಾ ಇರ್ಬೇಕು. ಆದ್ರೆ ಇವತ್ತಾಗ್ಬೋದು, ಇಲ್ಲ ನಾಳೆ ಆಗುತ್ತೆ, ನೋಡೋದು ಏನಾಗುತ್ತೆ ಅಂತ. ಬನ್ನಿ, ಈಗ ಸದ್ಯಕ್ಕೆ ಹಾಲು ಕುಡ್ಬಿಟ್ಟು ಹೋಗೋಣ. ಇಲ್ಲಿ ಇವ್ರಿಂದ ರೆಡಿ ಅಣ್ಣ, ಹೋಗೋಣ, ರೆಡಿ ಹೋಗೋಣ. ಅಲ್ಲಿ 10:30 ಗಂಟೆ ಮುಗಿಬೇಕು ಅಂತ ಏನ್ ಮಾಡ್ತಾ ಇದ್ದೀರಾ? ಹಂಗ ಹಾಕಿ ನೀವೆಲ್ಲ ಮುತ್ಕೋತಾ ಇರೋದು ಏನದು? ನಮ್ಮಪ್ಪ ಇರುವೆಗಳಿಗೆ ಫೀಡಿಂಗ್ ಮಾಡ್ತಾವ್ರೆ. ಫ್ರೆಂಡ್ಸ್, ಇವಾಗ ಇದನ್ನ ಅಂಡ್ ಇದು ಜೊತೆಗೆ ಇವುಗಳೆಲ್ಲಾನು ತಕೊಂಡು ಹೋಗ್ತಾ ಇರ್ಬೇಕೀಗ. ಇವೆಲ್ಲ ದೇವ್ರ ಐಟಮ್ಸ್. ಇವ್ರಿನ್ನ ಸಲ್ಮಾನ್ ಖಾನ್ ತರ ರೆಡಿ ಆಯ್ತವ್ರ ಇನ್ನ. ಫ್ರೆಂಡ್ಸ್, ಹೊಸ ಮನೆ ಹತ್ರ ಬಂದಿದ್ದೀವಿ. ನೋಡಿ ಸುತ್ತಮುತ್ತ ವಾತಾವರಣ ಹೆಂಗೈತೆ ಅಂತ ನೋಡಿ. ನನ್ನ ಕೈಲಿ ಐಟಮ್ಸ್ ಎಲ್ಲ ತರ್ಸಿಲ್ ಕುಣಿಸ್ಬಿಟ್ಟು ನನ್ನ ಅವ್ರಿನ್ನ ಬಂದೇ ಇಲ್ಲ. ನೋಡಿ, ತಮ್ಮ ಫುಲ್ ರೆಡಿ ಮಾಡ್ತಾನೆ ದೇವ್ರಿಗೆ. ನಮ್ಮ ಅಣ್ಣ ಫುಲ್ ಸಿಲಿಂಡರ್ ಫಿಟ್ ಮಾಡ್ತಾ ಇದಾರೆ. ರೆಡಿ ಮಾಡ್ಕೊತಾ ಇದೀವಿ ನೋಡಿ. ಫ್ರೆಂಡ್ಸ್, ನಮ್ಮ ಅಜ್ಜಿ ಏನೋ ಮಾಡ್ತಾವ್ರೆ. ನಿಂಬೆಹಣ್ಣು ಗಿಂಬೆಣ್ಣೆಲ್ಲ ಹಾಕಿ ಏನೇನೋ ಮಾಡ್ತಾವ್ರೆ. ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದೋ, ಅದ್ ಬಿಟ್ರೆ ಮತ್ತೆ ನೋಡ್ತಾ ಇರೋದಿಲ್ಲ. ಫ್ರೆಂಡ್ಸ್, ನೋಡಿ ಗಾಳಿಗೆ ಬಿಸಿಗಿಟ್ಟವ್ರೆ. ಪಕ್ಕದ ಮನೆಯವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡೋದಂಬಿಟ್ಟೆಲ್ಲ ರೆಡಿ ಮಾಡ್ಕೊತಾವ್ರೆ. ಬಂತು ಬಂತು ಬಂತು, ಬರ್ಲಿ 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 ಬರ್ಲಿ. ಹಾ, ಬಂತು ಈಗ. ಸಕ್ಸಸ್ಫುಲಿ ಕಂಪ್ಲೀಟೆಡ್. 10 ವರ್ಷದಲ್ಲಿ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿದೆ. ನಿಮ್ಗೆ ದೇವ್ರ ಮನೆ ಮತ್ತೆ ಅಡಿಗೆ ಮನೆ ಅಷ್ಟೇ ತೋರಿಸ್ತಾ ಇರೋದು, ಬೇರೆ ಏನು ತೋರಿಸ್ತಾ ಇಲ್ಲ. ಫ್ರೆಂಡ್ಸ್, ಈಗ ಸಕ್ಸಸ್ಫುಲ್ ಆಗಿ ಪೂಜೆ ಎಲ್ಲ ಮುಗೀತು. ಇವಾಗ ನಮ್ಮಮ್ಮ ಸ್ವಲ್ಪ ಏನೋ ಅಡಿಗೆ ಮಾಡ್ಬಿಡ್ತಾರಂತೆ ತಿನ್ನೋಣ. ಫ್ರೆಂಡ್ಸ್, ಈಗ ತಿಂಡಿನ ಪ್ರಿಪೇರ್ ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ಸ್ವಿಗ್ಗಿಲಿ ಆರ್ಡರ್ ಮಾಡ್ಕೊಟ್ಟಿದೀನಿ ಇವ್ರಿಗೆ. ನಮ್ಮಮ್ಮನ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಮನೆ ಹತ್ರ ಇಲ್ಲಿ
ವಿಷ್ಣು ಮಾರಮ್ಮನ್ ಟೆಂಪಲ್ ಐತೆ, ಜೊತೆಗೆ ಆಂಜನೇಯ ಟೆಂಪಲ್ ಐತೆ. ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಮನೆ ಕಾಯಿ ಕಟ್ಟದ ಅಂದ್ಬಿಟ್ಟು ಹೋಯ್ತಿದೀವಿ ತರಕ್ಕೆ. ಬಿಸಿಲು ಜಾಸ್ತಿ ಐತೆ ಅಲ್ವಮ್ಮ? ಅಲ್ಲಿ ಒಳಗ್ ಕೂತಿರ್ಬೇಕಾದ ತಣ್ಣಗೈತೆ ಇತ್ತು, ಇಲ್ಲಿ ಹೆವಿ ಬಿಸಿಲು. ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ, ಇಲ್ಲಿ ಅಲ್ಲಿಗ್ ಬಂದಿದೀವಿ. ಫ್ರೆಂಡ್ಸ್, ಈಗ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೋಯ್ತಾ ಇದೀವಿ. ಆಮೇಲೆ ಮನೇಲಿ ಏನೋ ಪೂಜೆ ಮಾಡಿಸ್ಬೇಕಂತೆ, ಹೋಮ ಎಲ್ಲ ಮಾಡಿಸಿ ಅದನ್ನು ಮಾಡ್ಸದ ಅಂತ ಹೇಳವ್ರೆ. ನವಗ್ರಹ ಪೂಜೆ ಮಾಡಿಸ್ಬೇಕಂತೆ, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಒಳ್ಳೆ ಟೈಮ್ ನೋಡ್ಕೊಂಡು ಪೂಜೆ ಮಾಡ್ಸೋಣ. ಈಗ ಸದ್ಯಕ್ಕೆ ಮನೆಗೆ ಹೋಗೋದ, ಬನ್ನಿ. ಮನೇಲಿ ಏನಾರ ಸ್ವೀಟ್ ಮಾಡೋದ ಅಂತ ಅನ್ಬಿಟ್ಟು ಸಾಗೆ ಗೀಗೆ ಏನಾರ ಎತ್ಕೊ ಬರೋಣ, ಜೊತೆಗೆ ಮನೆಗೆ ಸ್ವಲ್ಪ ಐಟಮ್ಸ್ ತಗೋ ಬರೋದ ಅಂತ ಹೋಯ್ತಾ ಇದೀವಿ ನಾವು ಮತ್ತೆ ನಮ್ಮ ಅಮ್ಮ ಒಂದೇ ಸಲಿಗೆ. ಈಗ ಮನೆಗೆ ಹೋಗಿ ಮನೇಲಿ ಒಂದ್ 2 ನಿಮಿಷ ಕೂತಿದ್ರು, ರಿಟರ್ನ್ ಹೊರಗಡೆಗೆ ಬಂದ್ಬಿಟ್ಟು. ಅದಕ್ಕೆ ಲಾಗಲ್ಲಿ ಒಳಗಿದ್ದು ತೋರ್ಸಕ್ಕಾಗ್ಲಿಲ್ಲ, ಡೈರೆಕ್ಟ್ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದೀನಿ. ಬನ್ನಿ ಹೋಗೋಣ. ಐಟಮ್ಸ್ ತಗೋತಾ ಇದೀನಿ. ಅಲ್ಲಿ ನಮ್ಮಮ್ಮ ಪಾತ್ರೆ ತಗೋತವ್ರೆ. ನಮ್ಮಮ್ಮ ಟೇಬಲ್ ಒಳಗೆ ಹಾಲು ಸಾವಿಗೆ ಏಲಕ್ಕಿ ಎಲ್ಲ ಹಿಡ್ಕೊ ಹೋಯ್ತವ್ರೆ. ಸೀರೆ ಗೀರೆ ಎಲ್ಲ ಉಟ್ಕೊಂಡು ಇಟ್ಸ್ ಎಲ್ಲ ತಗೊಂಡಾಯ್ತು. ಈಗ ರಿಟರ್ನ್ ಮನೆ ನೀವು. ಫ್ರೆಂಡ್ಸ್, ಮಧ್ಯಾಹ್ನದಿಂದ ಹಿಡಿದು ಸಂಜೆವರೆಗೂ ಮನೇಲಿ ಎದ್ದು ಬೋರ್ ಆಗೋಯ್ತು. ಅದಕ್ಕೋಸ್ಕರ ಹೊರಗಡೆ ಹೋಗೋದ ಅಂತ ಅನ್ಕೊಂಡು ಈಗ ಹೋಯ್ತಾ ಇದೀನಿ ನಮ್ಮ ಅಜ್ಜಿ ನಾವಿಬ್ರುವೆ. ಅಂಡ್ ಹಂಗೆ ದೇವ್ರದ್ದು ಇದ್ಕೊಡ್ತಾರಂತೆ, ಕಳ್ಸ ಕಾಯಿ ಕೊಡ್ತಾರಂತೆ ಮನೆ ಮುಂದೆ ಕಟ್ಟೋದ್ನ, ಹಂಗೆ ದೇವಸ್ಥಾನದಲ್ಲಿ ಇಸ್ಕೊಂಡು ಬಂದ್ಬಿಡೋದ. ಬನ್ನಿ. ಈಗ ನಾವು ಮತ್ತೆ ನಮ್ಮ ಅಜ್ಜಿ ಈಗ ಹೋಯ್ತಾ ಇದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಸುಮ್ನೆ ವಾಕ್ ಮಾಡ್ತಾ ಇದೀವಿ. ಬನ್ನಿ ಹೋಗೋದ. ಕಲ್ಲಳ್ಳಿ 6 ಕಾಲ್ ಬಿಟ್ಟು ಮುಂದೆ ನಡ್ತಾ ಹೋಯ್ತಾ ಇದೀವಿ. ವಾಕ್ ಮಾಡೋದು ತುಂಬಾ ಒಳ್ಳೇದು ಅಂತ ನಮ್ಮ ಅಜ್ಜಿ ಹೇಳ್ತಿರ್ತಾರೆ. ಆಕ್ಚುಲಿ ನಡೆದ್ರೆ ಒಳ್ಳೇದೇ, ಅದಕ್ಕೆ ನಡೀತಾ ಇದೀವಿ. ಇಲ್ಲಿ ಫುಡ್ ಚಾಟ್ಸ್ ಶಾಪ್ಗಳಿದ್ದು ಅದೇ ತಿನ್ನಮ್ಮ ಅಂತ ಕರ್ಕೊಂಡ್ ಬಂದೆ. ನೋಡಿದ್ರೆ ಎಲ್ಲಾ ಕ್ಲೋಸ್ ಆಗ್ಬಿಟ್ಟೈತೆ. ಅದಕ್ಕೆ ಹಿಂಗೆ ಕರ್ಕೊಂಡ್ ಹೋಯ್ತಾ ಇದೀನಿ ನಮ್ಮ ಅಜ್ಜಿನೂ ಮತ್ತೆ ನಾನು. ಬಂದ್ಬಿಟ್ಟು ಪಾನಿಪುರಿ ಹೇಳಿದೀನಿ, ಪಾನಿಪುರಿ ತಿನ್ನೋಣ ಅನ್ಬಿಟ್ಟು. ಹೆವಿ ಬೋರ್ ಹೋಗೈತೆ ಮನೇಲಿ ಇದು. ಫ್ರೆಂಡ್ಸ್, ಮಸಾಲ ಪುರಿ ತಿನ್ಬಿಟ್ಟು ಈಗ ಮತ್ತೆ ಇನ್ನೊಂದು ಪ್ಲೇಟ್ ಪಾನಿಪುರಿ ಹೇಳಿದೀನಿ. ನನಗ್ ಮಾತ್ರ ನಮ್ಗೆ ಮಸಾಲ ಪುರಿ ಒಂದೇ ಸಾಕಾಗಲ್ಲ, ಅದು ತಿನ್ನೋಣ. ನೋಡಿ, ಈಗ ಪಾನಿಪುರಿ ಹಾಕ್ತಿದ್ದಾರೆ. ಈಗ ಪಾನಿಪುರಿನ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾಯಿ ಇಸ್ಕೊಳ್ಳೋದ. ಬನ್ನಿ ಫ್ರೆಂಡ್ಸ್, ಎಲ್ಲ ಪಾನಿಪುರಿ ಎಲ್ಲ ತಿನ್ಕೊಂಡು ಹೋಯ್ತಾ ಇದೀವಿ. ಸ್ವಲ್ಪ ಖಾರ, ನೀರ್ ಬೇರೆ ಇಲ್ಲ. ನೀರ್ ಅಲಾಜಿ ಎಲ್ಲ ಇಟ್ಟವನೆ, ನೀರ್ ಇಡ್ಬೇಕು ತಾನೆ, ನೀರ್ನೇ ಇಟ್ಟಿಲ್ಲ. ಸೊ ಹಂಗೆ ಮನೆಗೆ ಹೋಯ್ತಾ ಇದೀವಿ. ಜೊತೆಗೆ ಮಳೆ ಬೇರೆ ಬರ್ತೈತೆ ನೋಡಿ. ಜೋರ್ ಮಳೆ ಏನ್ ಬರ್ತಾ ಇಲ್ಲ, ಸಣ್ಣ ಸಣಿಗೆನೆ ಫುಲ್ಲು ಒದ್ದೆ ಆಗ್ತೈತೆ ರೋಡ್. ಫ್ರೆಂಡ್ಸ್, ದೇವ್ರದ್ದು ಕಳ್ಸ ತಕೋಯ್ತಾ ಇದೀವಿ ಮನೆ ಮುಂದೆ ಕಟ್ಟಕ್ಕೆ. ಫ್ರೆಂಡ್ಸ್, ಮನೆ ಬಂದು ದೇವ್ರ ಪೂಜೆ ಮಾಡಿ ಕಟ್ಟಿದೀವಿ. ಓಕೆ ಫ್ರೆಂಡ್ಸ್, ಇವತ್ತು ಮಾಡಿದ್ದು ಪೂಜೆ ಎಲ್ಲ ನಿಮ್ಗೆಲ್ಲ ತೋರಿಸ್ತೀನಿ. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಳೆ ನಾಳೆ ಅಲ್ಲ ಸಾರಿ ನಾಳಿದ್ದು ಮತ್ತೆ ನಿಮ್ನ ಸಿಗ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್.